ಗರ್ಗಕ್ಕೆ ಹೋಗ್ಬೇಕಂತ ಮಾಡೈತಿ, ಯಾಕಂದ್ರೆ ಗರ್ಗದ ಜಾತ್ರೆ ಐತಿ ಮಡವಾಳಜ್ಜಂದ. ಆ್ಯಂಡ್ ಥಿಂಕ್ ಮಾಡತೈತಿ ಹೋಗ್ಬೇಕಂತ ನೋಡೋಣ. ನಮ್ಮ ತಂಗಿಗೆ ನಾವು ಮ್ಯಾಗಿ ತಿನ್ನೋದೈತಂತ, ಅದ್ರ ಸಂಬಂಧಕ್ಕೆ ಮ್ಯಾಗಿ ಬೇಕಂತ ಅನ್ನತ್ತಾಳೆ. ಏನು ಮಾಡೋದ್ರಿ, ತಂಗಿ ಯಾರದಾರ ಅಂದ್ಕೂಳೆ ಮತ್ತು ಅವ್ರು ಹೇಳಿದ್ ಕೊಡ್ಸಬೇಕಲ್ರಿ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂದ್ರೆ ಕಟಿಂಗ್ ಆಗೈತಿ. ನೆತ್ತಿ ಮ್ಯಾಗ ಮೊದ್ಲಿಗೆ ಭಾಳ ಕೂದಲ ಇದ್ದೆ, ಇದು ಕೂದಲ ಅದಾವ. ಎಷ್ಟು ವರ್ಷ ಆದ್ಮೇಲೆ ಬಂದೆ ನಾ KC ಪಾರ್ಕಿಗೆ. ಇಲ್ಲಿದು ಒಂದು ಹಿಸ್ಟ್ರಿ ಇದ್ರ ಫ್ಯಾಮಿಲಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಪಿಕ್ಚರ್ ಒಳಗೆ ಠಾಕ್ರೆ ಅಂತ ಇತ್ತಲ್ಲ, ಇದ್ರಲ್ಲ ಅವ್ರ ತಲೆ ರುಂಡ ಹಾರಿಸಿದ ಜಾಗ ರೀ ಅದು. ಇವ ರಿಲೇಷನ್ಶಿಪ್ನಾಗ ಅದಾನೆ. ರಿಲೇಷನ್ಶಿಪ್ನಾಗ ಇದೀಪ ಹುಡುಗಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತೈತಿ, ಕಿವೋ ಗಿಫ್ಟ್ ಅದು ಕೊಡ್ಲಿ ಅಂತಂದ್ರೆ ಹೋಗ್ಲೇ ಅದನ್ನೆಲ್ಲ ಯಾರು ಮಾಡ್ತಾರಂತ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಿಮ್ದು ಅಡುಗೆ ಪ್ರಜ್ವಲ್ ಇಂದ ನೀವು ಎಪಿಸೋಡ್ ಸೀನ್ ಎಂಟ್ರಪ್ಪ ಫ್ಯಾಮಿಲಿ ಅಂತಂದ್ರೆ ಇಲ್ಲಿ ಕುಡಿಯೋಕೆ ಕುಂತೈತಿ ಚಾ ಜೊತೆ 2020 ಬಿಸ್ಕೆಟ್ ಪ್ರಮೋಟ್ ಮಾಡತ್ತಿಲ್ರಿ, ಹೇಳತ್ತೈತಿ ನಾ ಏನು ತಿನ್ನತ್ತಲ್ಲ ಅದನ್ನ. ಇನ್ನೇನ್ರಿಪ್ಪ ಅಂತಂದ್ರೆ ವಿಜಯ್ ಒಂದು ಸ್ವಲ್ಪ ಅರ್ಜೆನ್ಸಿ ಬಂದೈತಿ ಅಂತ ನಾವು ವಾಪಸ್ ಮನೆಗೆ ಏನು ಹೋಗ್ಯಾನೆ. ಇನ್ನೇನ್ರಿಪ್ಪ ಅಂತಂದ್ರೆ ರಾತ್ರಿ ಭಾಳ ಲೇಟಾಗಿ ಮುಕ್ಕೊಂಡೆ, ಬ್ಲಾಗ್ ಎಡಿಟ್ ಮಾಡಿ ನಾನು ಭಾಳ 4-5 ಸುಮಾರು ಮುಕ್ಕೊಂಡೆ. ನಾನು ಇನ್ನೂ ಕಣ್ಣಾಗ ನಿದ್ದೆದಾವ. 10 ಗಂಟೆಗೆ ಎದ್ದೇನ, ಒಂದು 1 2 3 5 ತಾಸು ನಿದ್ದೆ ಆಗೈತಿ. ಬೇಕಂದ್ರೆ ಮತ್ತೆ ಮಧ್ಯಾಹ್ನದು ನಿಧಿ ಮಾಡ್ರ ಅಂತಂದು ಮಾಡೈತಿ. ಇವತ್ತು ಗರ್ಗಕ್ಕೆ ಹೋಗ್ಬೇಕಂತ ಮಾಡೈತಿ, ಯಾಕಂದ್ರೆ ಗರ್ಗದ ಜಾತ್ರೆ ಐತಿ ಮಡವಾಳಜ್ಜಂದ. ಆ್ಯಂಡ್ ಥಿಂಕ್ ಮಾಡತೈತಿ ಹೋಗ್ಬೇಕಂತ ನೋಡೋಣ. ಮಡವಾಳಜ್ಜ ಕರ್ಕೊಂಡಂದ್ರು ಹೋಗ್ಬರ್ನಂತ, ಗುಡಿಗೆ ದರ್ಶನ ಮಾಡಿಸೇನ ನಿಮಗೂ. ಆ್ಯಂಡ್ ಹೋಗಿ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಆ್ಯಂಡ್ ಸ್ಟೇಡಿಯೋನಾಗಿರಿ. ಪುಣ್ಯಾಗ ಹುಡುಗರು ಅದ ರೀ, ಇವಕ್ಕೆ ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡ್ಬೇಕಂತ ಮಾಡೀನಿ. ಇದು ವಿಜಯನ್ ಕಾರಿಂದ ರಿಮೋಟ್ ಐತಲ್ಲ, 2 ಒತ್ತಿಕಿಟ್ರೆ ಸೈರನ್ ನಡೀತೈತಿ. ಅವ್ರಿಗೆ ಇಲ್ಲಿ ಬಂದು ನಿಂತಿದ್ರೆ ನಾ ಮಿಸ್ ಮಾಡ್ಕೊಂಬಿಟ್ಟೆ. ಇನ್ನೊಂದ್ಸಲ ಎಲ್ಲೇನ್ರ ಬಂದು ನಿಂತಂದ್ರೆ ಬಟನ್ ಹತ್ತಿ ಬಿಡ್ತಾನೆ. ನೋಡೋಣ ಹೆಂಗೆ ಎದುರು ಹುಡುಕಾರೆ ಏನಂತ ನೋಡೋಣ ಅಂತ ಬರ್ರಿ. ಇಲ್ಲೊಬ್ಬ ಅದಾನೀಗ, ಇಲ್ಲೊಂದು ಗ್ಯಾಂಗ್ ಐತಿ. ಇಲ್ಲೊಬ್ಬ ಅದಾನ, ಇಲ್ಲೊಂದು ಸ್ವಲ್ಪ ಗ್ಯಾಂಗ್ ಐತಿ. ಇಲ್ಲಿದ್ರೆ ಇಲ್ಲಿಂದ ಇಲ್ಲಿ ಹೋದ್ರೆ ಇಲ್ಲಿ ನೋಡೋದ್ರೆ ನೋಡ್ರಿ, ಇವು ಎಲ್ಲ ಹುಡುಗ ಹೆದರಿ ಇಲ್ಲಿ ಬಟ್ಟೆ ಹೆಸರು ಹುಡುಗ ಎಲ್ಲರೂ ಹೊಡೋಣ್ರ. A few moments later. ಕೂದಲ ಕಟಿಂಗ್ ಮಾಡಿಸ್ಬೇಕು, ಯಾಕಂತಂದ್ರೆ ಕೂದಲ ಮತ್ತು ಜಾಸ್ತಿ ಇರ್ತೈತಿ. ಅದ್ರ ಸಂಬಂಧ ಆರನ್ನು ತೊಗೊಂಡು ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಬರೀ. ಮನಿ ಮಾರ್ಕ್ ಲೆಸಡ್ ಗೋ ಮ್ಯಾಜಿಕ್ ನೋಡ್ರಿ ಇಲ್ಲಿ. Fifteen minutes later. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂದ್ರೆ ಕಟಿಂಗ್ ಆಗೈತಿ. ನೆತ್ತಿ ಮ್ಯಾಗ ಮೊದ್ಲಿಗೆ ಭಾಳ ಕೂದಲ ಇದ್ದೆ, ಇದು ಕೂದಲ ಅದಾವ. ಬಟ್ ಒಂದು ಸ್ವಲ್ಪ ತೆಗೆಸ್ಕೊಂಡೆ ನಾನು. ಆ್ಯಂಡ್ ಒಳಗೆ ಫ್ಯೂಲ್ ಐತೆ ಐ ಗೆಸ್. ಜಸ್ಟ್ 15 ದಿನ ಮ್ಯಾಗ ಆಗಿತ್ತು, 15-20 ದಿನ ಆಗಿತ್ತು ಕಟಿಂಗ್ ಮಾಡಿಸ್ಲಾರ್ದು. ಭಾಳ ಎತ್ತರ ಪಿತ್ರಿ ಆಗಿದ್ದು ಅದ್ರ ಸಮ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ, ಬರ್ರಿ ಮನ್ಯಾಗ ಸಿಗ್ತಾನೆ ಅಂತ. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಇಲ್ಲ KC ಪಾರ್ಕಿಗೆ ಹೊಂಟೈತಿ. ಆಫ್ಟರ್ ವೆರಿ 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 ಲಾಂಗ್ ಇಯರ್ಸ್ ಆದ್ಮೇಲೆ, ಅಂದಾಜಂದ್ರೆ ಒಂದು 7-8 ವರ್ಷ ಆದ್ಮೇಲೆ ಹೊಂಟೇನೆ ಅನ್ಸತಿ KC ಪಾರ್ಕಿಗೆ. ಲಾಸ್ಟ್ ಒಮ್ಮೆ NTTF ಇದ್ದಾಗೇನು ಹೋಗಿದ್ದೆ ಅನ್ಸುತ್ತೆ, ಒಂದು 4-5 ವರ್ಷ ಆತ. ಈಗ ಅಷ್ಟು ದಿನ ಆದ ಮ್ಯಾಗ KC ಪಾರ್ಕಿಗೆ ಹೊಂಟೈತಕ್ಕಂತಂದ್ರೆ ನಮ್ಮ ಅಜ್ಜ ಅಲ್ಲೇ ಅದಾರಂತೆ. ಅದಕ್ಕೆ ನಮ್ಮ ಅಜ್ಜಾಗ ಭೇಟಿ ಆಗಕ್ಕೆ ಹೊಂಟೀನಿ. ಬಟ್ ಅಜ್ಜಾಗದು ಭೇಟಿ ಆಗಿರೋಣಂತೆ. ಆ್ಯಂಡ್ ಸ್ಟೇಟಿನಾಗೆ ಫ್ಯಾಮಿಲಿ ದುಡಿ ತೊಗೊಂಡು ಎಷ್ಟು ವರ್ಷ ಆದ್ಮೇಲೆ ಬಂದೆ ನಾ KC ಪಾರ್ಕಿಗೆ. ಇಲ್ಲಿದು ಒಂದು ಹಿಸ್ಟ್ರಿ ಇದ್ರ ಫ್ಯಾಮಿಲಿ. ಅಲ್ಲೊಂದು ತೋಂಬಗತ್ಲೆ ಐತಿ. ಅದು ಯಾರದ್ರಿಪ್ಪ ಅಂತಂದ್ರೆ ಠಾಕ್ರೆ ಅಂತಂದು ಸಂಗೊಳ್ಳಿ ರಾಯಣ್ಣ ಅವ್ರ ಪಿಕ್ಚರ್ ಐತಲ್ರಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಪಿಕ್ಚರ್ ಒಳಗೆ ಠಾಕ್ರೆ ಅಂತ ಇತ್ತಲ್ಲ, ಇದ್ರಲ್ಲ ಅವ್ರ ತಲೆ ರುಂಡ ಹಾರಿಸಿದ ಜಾಗ ರೀ ಅದು. ಭಾಳ ಮಜಾ ಐತಿ. ಆಮ್ಯಾಗ ಹೇಳ್ತೇನೆ ಅದು ಮನೆಗೆ ಹೋಗಿ. 15 minutes later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ಆದ್ಮೇಲೆ ಹೋಗಿದ್ವಿ. ಅಲ್ಲಿ ಸ್ಟೋರಿ ಹೇಳತ್ತಿದ್ದೆ ಅಲ್ರಿ ನಾನು, ಅದನ್ನು ನನಗೂ ಒಬ್ಬರು ಹೇಳಿದ್ದೆ. ಐ ಡೋಂಟ್ ನೋ ವೆದರ್ ಅದು ಕರೆ ಆಯ್ತೋ ಸುಳ್ಳಾಯ್ತೋ ಗೊತ್ತಿಲ್ಲ. ಇನ್ ಕೇಸ್ ತಪ್ಪಿತ್ತು ಅಂದ್ರೆ ಪ್ಲೀಸ್ ಕರೆಕ್ಟ್ ಮೀ. ಇನ್ ಕೇಸ್ ಕರೆಕ್ಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಂದ್ರೆ ಏನಾಗಿರ್ತೈತ್ರಿಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅವರ ಅಂದ್ರೆ ಈತ ಸೈಡ್ ಧಾರವಾಡ ಸೈಡ್ ಅದು ಇದ್ದಾಗ ಠಾಕ್ರೆ ಅವರದು ಯುದ್ಧ ಸಮಥಿಂಗ್ ಏನೋ ನಡೆಯತ್ತಿರ್ತದಂತ. ಎಲ್ಲಿಂದರಿಪ್ಪ ಅಂತ ಹೊಸ ಬಸ್ ಸ್ಟ್ಯಾಂಡ್ದಿಂದ ಹೊಡೆದಾಡ್ ಚಾಲು ಆಕೈತಂತ. ಅಲ್ಲಿಂದ ಹೊಡೆದು ಅವ್ರು ಠಾಕ್ರೆ ಯಾರಿದ್ರಲ್ಲ ಅವ್ರನ್ನ ಎಲ್ಲಿ ಮಠ ಕರ್ಕೊಂಬರ್ತಾರೆ ಅಂದ್ರೆ KC ಪಾರ್ಕ್ ಮಠ ಕರ್ಕೊಂಬರ್ತಾರೆ. ಅವಾಗ ಅದು ಇದ್ದಿರ್ಕಿಲ್ಲ, ಈಗ ಆಗೈತೆ KC ಪಾರ್ಕ್. ಅಲ್ಲಿ ಮಠ ಹೊಡೆದು ತೊಗೊಂಬಂದ ಮ್ಯಾಗ ಅಲ್ಲಿ ನಿಂತ ಮ್ಯಾಗ ಏನೋ ಸಂವಾಟ್ ಏನಾಕೈತೆ ಬಿಡ್ತಿಲ್ಲ. ಅದು ನಾನು ಅರ್ಧಂಬರ್ಧ ನೋಡೇನ ಪಿಕ್ಚರ್ ಒಳಗೆ. ಅವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಇದಿರ್ತೈತಲ್ಲ ತಲ್ವಾರಿಂದ ಅವ್ರು ರುಂಡ ಹಾರಿಸ್ತಾರೆ. ರುಂಡ ಹಾರಿಸಿದ ಕೂಡ ರುಂಡ ಹೋಗಿ ಅಲ್ಲಿ ಬೀಳ್ತೈತಲ್ಲ, ಅಲ್ಲೇ ಅದನ್ನು ತೊಗೊಂಬಕಟ್ಟಾರ ಅಂತಂದು ಐತಿ. ಅಲ್ಲಿ ಬರೋದೂ ಐತಿ ಅಂತ ಏನೋ ಐತೆ ಅಂತದೆ, ಗುರ್ತಿಲ್ಲ ನಂಗೆ. ಇನ್ ಕೇಸ್ ಗುರ್ತಿತ್ತ ಯಾರು KC ಪಾರ್ಕಿಗೆ ಹೋಗಿರಿ ಅವ್ರಿಗೆ ಗುರ್ತೈತಿ, ಫೈನ್. ಯಾರಿಗೆ ಗುರ್ತಿಲ್ಲ ನಂಗೆ ಏನ್ರಿ ಇನ್ ಕೇಸ್ ರೀಲ್ ಏನಾರ ಸಿಗ್ತಾ ಹಾಕಿರ್ತೇನೆ ಅಂತ. ಇಲ್ಲ ರೀಪ ಅಂತ ಕರೆಕ್ಟ್ ಮೀ ಐ ಆಮ್ ರಾಂಗ್. ಈಗೆಲ್ಲ ಹೊಂಟೇನ್ರಿಪ್ಪ ಫ್ಯಾಮಿಲಿ ಅಂತ ಅಜ್ಜಿ ಮನೆಗೆ ಹೊಂಟೇನಿ. ಅಜ್ಜಾಗ ಭೇಟಿ ಆದ KC ಪಾರ್ಕ್ ಒಳಗೆ.
ಈಗ ಅಜ್ಜಿ ಮನೆಗೆ ಹೊಂಟೇನೆ, ಅಜ್ಜಿಗೆ ಅದು ಮಾತಾಡ್ಸಿ ವಾಪಸ್ ಮನೆಗೆ ಹೋಗೋಣ ಅಂತ ಸ್ಟೇ ಟ್ಯೂನ್ ಆಗಿ ಫ್ಯಾಮಿಲಿ. 2000 years later. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತ ಅಜ್ಜಿ ಮನೆಯಿಂದ ವಾಪಸ್ ಮನೆಗೆ, ನಮ್ಮ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಎಲ್ರಿಪ್ಪ ಅಂತಂದ್ರೆ ಟಪ್ರಿ ಹೊಂಟು. ಟಪ್ರಿ ಅದಾಗ್ರಿಪ್ಪ ಅಂತಂದ್ರೆ ನಮ್ಮ ತಂಗಿಗೇನೋ ಮ್ಯಾಗಿ ತಿನ್ನೋದೈತಂತ, ಅದ್ರ ಸಂಬಂಧಕ್ಕೆ ಮ್ಯಾಗಿ ಬೇಕಂತ ಅನ್ನತ್ತಾಳೆ. ಮತ್ತೇನು ಮಾಡೋದ್ರಿ, ತಂಗಿ ಯಾರದ ಅಂತ ಕೂಳೆ ಮತ್ತು ಅವ್ರು ಹೇಳಿದ್ ಕೊಡ್ಸಬೇಕಲ್ರಿ, ಇಲ್ಲ ಅಳ್ತಾಳ್ರಿಪ್ಪ ಸಟ್ಕೊಂಡು ಕುಂದಿರ್ತಾಳೆ. ಮತ್ತು ಅದ್ರ ಸಂಬಂಧಕ್ಕೆ ಮ್ಯಾಗಿ ತಿನ್ಸ್ಕೊಂಡು ಬರಕೊಂಡೈತಿ. ಆ್ಯಂಡ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ, ಬರೀ ಒಂದು 2-3 ಕ್ಲಿಪ್ಸ್ ತೋರ್ಸೇನು ಭಾಳ ದಿನ ಆಗೈತಿ. ಸಿನಿಮೆಟಿಕ್ಸ್ ತೋರ್ಸೇನೆ ಅಂತ ನೀವು ಸಿನಿಮೆಟಿಕ್ಸ್ ಚೆಕ್ ಮಾಡಿರಿ ಹಂಗೈತೆ ಅಂತ ಹೇಳಿ. ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ತಿನ್ನಾಗತ್ತೈತಿ ಮ್ಯಾಗಿ ತಿನ್ಬರಿ. ಎಷ್ಟು ಮಂದಿ ನೋಡಿ ಏನು ಬರೀ ಹೊರಗೆ ತಿಂತಿರ್ತಾರೆ. ಟಪ್ರಿ ಮ್ಯಾಗಿ ಐತಲ್ಲ ಐತಲ್ರಿ, ಇದ್ರಲ್ಲಿ ಒಂದು ಕಣ್ಣು ಐತ್ರಿ ಫ್ಯಾಮಿಲಿ, ಒಂದು ಕಣ್ಣು ಅಷ್ಟೈತಿ. ಇದ್ರ ಹೆಸರು ಚಲವಿ. ಇದೈತಲ್ಲ ಇದು ಕುಂತೈತಲ್ಲ ಇದು ಶಂಕರೆ, ಅದ್ರ ಹೆಸರು ಚಲವಿ. ಬಾ ಚಲವಿ. ಒಂದು ಕಣ್ಣ ಕಾಣಲ್ಲ ಪಾಪ, ಒಂದು ಕಣ್ಣು ಕಾಣಲ್ಲ. ಬಂದಿದ್ದೆ ಬೆಳಗ್ಗೆ ನಾಷ್ಟ ಮಾಡಿ. ಓನು ತಿಂತೀನಿ. ಅಯ್ಯ ಶಂಕರ ಬಂದಾನ. ಬಾರ ಶಂಕರ. ಓನು ಏನು ಮಾಡ್ತಿ? ಚಾರ್ಲಿಲ್ಲ ಐತಿ ಆ ಶಂಕರ. ಬಾರ ಶಂಕರ. ಏನು ಶಂಕರ, ಇವು ನಮ್ಮ ಶಂಕರ. ಇದ್ರ ಹೆಸರು ಚಲವಿ. ಏನಿಲ್ಲ ಅಲ್ಲಿ ಹಾಕ್ತೇನೆ ಬಾ ಏನ್ರಿ ಇದ್ರ ಹಾಕ್ತೇನೆ. ಚಾರ್ಲಿ ಎಲ್ಲಿ ಹೋಗೈತಿ? ಚಾರ್ಲಿ ಐತ್ರಿ ಫ್ಯಾಮಿಲಿ, ಅದ ಗೋಲ್ಡನ್ ರಾಟ್ ವೀಲರ್ ಅಲ್ಲ ಗೋಲ್ಡನ್ ರಿಟ್ರೀವರ್ ಐತಿ. ಗೋಲ್ಡನ್ ರಿಟ್ರೀವರ್ ಐತ್ರಿ ಫ್ಯಾಮಿಲಿ ಅಂದ. ಅದು ಮಸೆ ಪೂರಾ ಹೊಲಸಾಗ್ಬಿಟ್ಟದ. ಮುಸ್ರಿ ತಿಂದು ಹೊಲಸಾಗ್ಬಿಟ್ಟೈತ್ರಿ. ಬರ್ರಿ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ತಿನ್ನೆ ಇದು ಭಾಳ ಹೊಟ್ಟೆ ಹಸೈತಿ. ಇದು ಬಡ ತಿಂತಿದ್ದ, ಅದು ಹಗರ್ಸಿ ತಿನ್ನಕತ್ತ. ತಿಳುವಳಿಕೆ ಐತೆ, ಸೈಡ್ ಸರಿತಿದ್ದು ಕೊಟ್ಟು ಬರ್ರಿ ತಿನ್ಸೋಣ ಸ್ವಲ್ಪ. ಸುಂದರ ತರ ಪಿನಾಕ ಧರಹರ, ಸುಂದರ ತರ ಪಿನಾಕ ಧರಹರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಲಕ್ಷ್ಮೀ ದೇವ್ರವ್ರದ ದರ್ಶನ ಅದು ತೊಗೊಂಡ್ವಿ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ನಾನು ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ರೆಕ್ಲೈನರ್ ಮ್ಯಾಗ ಕುಂತೇನ್ರಿ. ಆಟೋಮೆಟಿಕ್ ಮಸಾಜ್ ಕೊಡ್ತೈತೆ ಅದು ನೋಡ್ರಿ. ಬರ್ರಿ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. A few moments later. ಇವ ಅದಾನಲ್ರಿ ಫ್ಯಾಮಿಲಿ, ಇವ ರಿಲೇಷನ್ಶಿಪ್ನಾಗ ಅದಾನ. ಏನೇನು ಮಾಡ್ಬೇಕಂತಂದು ಗುರ್ತಾಯಿಲ್ಲ ಇವಂಗೆ ಆತ್ರಿ. ಅದಕ್ಕೆ ನಾ ಏನಂತಂದೆ, ರಿಲೇಷನ್ಶಿಪ್ನಾಗ ಇದೀಪ ಹುಡುಗಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತೈತಿ, ಹೋಗಿ ಗಿಫ್ಟ್ ಅದು ಕೊಡಲಿ ಅಂತಂದ್ರೆ ಹೋಗಲೇ ಅದನ್ನೆಲ್ಲ ಯಾರು ಮಾಡ್ತಾರಂತ ಅಲ್ರಿ. ಅವ್ನು ರಿಲೇಷನ್ಶಿಪ್ನಾಗ ನಾನು ಇನ್ ಕೇಸ್ ನನಗೇನು ಹುಡುಗಿ ಇಲ್ಲ ಅಂದ್ರೆ ಟು ಬಿ ಆನೆಸ್ಟ್ ನಾನು ಅದನ್ನ ಮಾಡ್ತಿದ್ದೆ. ಬೇಕಾದ್ರೆ ನಿಮ್ಗೆ ನಂಬಿಕೆ ಆಗೋಲ್ತಲ್ಲ ಗೂಗಲ್ ಹಚ್ಚಿ ಲಾಕ್ ಮಾಡಿ ಓಪನ್ ಮಾಡಂದಿದ್ದಿಲ್ಲ. ಅದ ನಾಂದೆ ನೀ ನೋಡಿದಾಕ ಮತ್ತಂಗಾರ ಹಿಂಗೆ ಹುಡುಗಿ ಇಲ್ಲ ಅಂದ್ರೆ ಆತಪ್ಪ ನಾವು ಓಪನ್ ಮಾಡಿ ನೋಡ್ ಅಂತ ಹೇಳಿದ್ನ. ನಿಮ್ ದೇವ್ರ ಮ್ಯಾಗ ಆಣೆ ಹಾಕೇಳ, ನಿಮ್ ದೇವ್ರ ಮ್ಯಾಗ ಆಣೆ ಹಾಕೇಳ. ನಾಂದೆ ನಿಂಗೆ ಓಪನ್ ಮಾಡಿ ನೋಡಂತ ಅಷ್ಟೇ ಹೇಳ ಅಂದೇನಾ. ಹೌದು ನಿಮ್ ಹುಡುಗಿ ಕೊಡ್ತಿಲ್ಪ ರೋಸ್ ಡೇ ಅದು ಅಂತಂದ್ರೆ ನಾ ಇಲ್ಪ ಅಂತ ಹಂಗ ಮಾಡ್ರಪ್ಪ. ತೋರ್ಸ್ ಗೂಗಲ್ ಹಚ್ಚಿ ಸರ್ಚ್ ಹೊಡೆದಿಲ್ಲ ನೀ ಲೇ ತಮ್ಮ. ಗೂಗಲ್ ಹಚ್ಚಿ ಕ್ರೋಮ್ ಹಚ್ಚಪ್ಪ. ಮ್ಯಾವತ್ತಕ್ಕೆ ನೀ ಸರ್ಚ್ ಮಾಡಿದ್ದಿಲ್ಲ ಮತ್ತೆ ರೋಸ್ ಡೇ ಐತಿ ಕೊಡ್ತಿಲ್ಲ ಹುಡುಗಿ ರೋಸ್. ಇಲ್ಲ ಓದಿಲ್ಲ ನೋಡ್ ವಿಜಯ್ ಹಂಗಾಕಿದ ಪರಿಸ್ಥಿತಿ ಹೇಳತ್ತನ ನೋಡ. ಹಂಗ ಆತಂದ್ರ ಇಲ್ದಂಗ ಆತಂದ್ರ ಬಾಳೆನಿಂದ ಹೌದಲ್ಲ. ಇಲ್ಲ ಹೌದಿಲ್ಲ ಈಗ ಆತು ತಮ್ಮ ಆತ್ಲಿ ತಮ್ಮ. ಆಮ್ಯಾಗ ವಿಡಿಯೋ ಗಿಡ ತೆಗಿ ಅಂದ್ರ ಐತಿ
ಅವ್ನ ಹುಡುಗಿ ಇಲ್ಲಂತ್ರಿ. ಇನ್ ಕೇಸ್ ಅವ್ನ ಹುಡುಗಿ ಯಾರು ನೋಡಾತಿರಲ್ರಿ ನೀವು ತಿಳ್ಕೊರಿ. ನಿಮ್ಮ ಮುಂದೆ ನೀವು ನನ್ನ ಹುಡುಗಿ ಅಂತಾನೆ, ಇನ್ನೊಬ್ಬಾಕಿ ಕಾಲ್ ಸ್ಥಳ ಆಕಿ ಏನಂತಾನೆ, ಆಕಿ ನೀ ನನ್ನ ಹುಡುಗಿ ಅಂತಾನೆ. ಯಾಕೆ ಸುಳ್ಳು ಮಾತಾಡೋದು? ಐ ನೀ ಹುಡುಗಿನೇ ಇಲ್ಲಲ್ಲ ಮತ್ತೆ ಬಿಡು. ಮತ್ತೆ ನೀ ಯಾರ್ಯಾರು ಮಾತಾಡ್ತಿ ಹೇಳಿ ಎಲ್ಲ ಹೆಸರು ನೋಡ್ರಲ್ಲೇ ಉತ್ತಲ ಟೈಟ್ ಆತ. ಫ್ರೆಂಡ್ಸ್ ಕೊಡಿಲ್ಲ ಅಂತ ಲವರ್ ಅಂತ ಮಾತಾಡೋದು ಬೇರೆ ತಮ್ಮ. ನೀ ಲವರ್ ಅಂತ ಯಾರು ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಓ ಟೆನ್ಷನ್ ಚಾಲು ಹೋತವ ನನಗೆ. ಲವರ್ ಅಂತ ಯಾರಿಗೂ ಮಾತಾಡಂಗಿಲ್ಲ ವಿಜನಿ. ವಿಡಿಯೋ ಹಾಕ್ಬೇಡ, ವಿಡಿಯೋ ಎಡಿಟ್ ಮಾಡ್ಬೇಡ ಅಂತ ಏನು ಅನ್ಬಾರ್ದು. ಮತ್ತೆ ಇದಾದ್ಮ್ಯಾಗ ಈಗ ಅದ ನಿಮ್ಮ ದೇವ್ರ ಮ್ಯಾಗ ಅಣ್ಣ ಕೇಳು. ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಏನು ಮಾಡೋ ಟೈಮ್. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಸೇರಿರ್ತಾನೆ ಮಾಡಿ. ಇನ್ ಕೇಸ್ ಸೇರ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿ ಬ್ಯಾಟ್ರಿ ಬರ ಮುಂದೋಡು ಚೆನ್ನಾಗಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಒಂದು ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ. ಬಾಯ್ ಹಾಗಿರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.